ಕೀರ್ತನೆಗಳು 123:1 ಏನಂತೆ? ಪರಲೋಕದಲ್ಲಿ ಆಸೀನನಾಗಿರುವಾತನೇ ನಿನ್ನ ಕಡೆಗೆ ಎತ್ತಿದ್ದೇನೆ. ಹಾಗಾದ್ರೆ ನಮ್ಮ ಕಣ್ಣುಗಳನ್ನ ಯಾರ ಕಡೆ ತಿರುಗಿಸಬೇಕು? ದೇವರ ಕಡೆಗೆ ತಿರುಗಿಸಬೇಕು. ನಮ್ಮ ಕಣ್ಣುಗಳು ಕರ್ತನ ಕಡೆಗೆ ತಿರುಗಿಸಬೇಕು ಅನ್ನೋದಾದ್ರೆ ಕರ್ತನು ಯಾರು, ಕರ್ತನು ಎಲ್ಲಿದ್ದಾನೆ, ನಾವು ಏನಾಗಿದ್ದೇವೆ ಅನ್ನುವಂಥದ್ದು ಜವಾಬ್ದಾರಿಕೆ ಅರಿವು ನಮ್ಗಿರ್ಬೇಕು. ಹಲ್ಲೆಲೂಯ. ಈಗ ಭಿಕ್ಷೆ ಬೇಡರು ರಸ್ತೆಯಲ್ಲಿ ಕೂತಿರ್ತಾರೆ. ಅವ್ರ ಕಣ್ಣುಗಳು ಏನು ಮಾಡ್ತಾ ಇರ್ತವೆ? ಹೋಗೋರು ಬರೋರು ಎಲ್ಲರನ್ನೂ ನೋಡಿ, ಪರ್ಟಿಕ್ಯುಲರ್ ಆಗಿ ಒಂದು ವ್ಯಕ್ತಿಗೋಸ್ಕರ ಕಾಯ್ಕೊಂಡಿರುತ್ತೆ ಆ ಕಣ್ಣುಗಳು, ಹಸ್ತಗಳು ಇಲ್ಲ. ಏನು ಮಾಡ್ತಾ ಇರುತ್ತೆ? ಹೋಗೋರ್ನ ಬರೋರ್ನ ಮತ್ತೆ ಹಾಕಿ ಮತ್ತೆ ಹಿಂತಿರುಗಿ ಬರ್ತಾ ಇದ್ರೆ ಮತ್ತೆ ಹಾಕ್ತಾರೇನೋ ಅಂತ ಕಣ್ಣುಗಳು ಕೈಗಳು ಏನು ಮಾಡ್ತಾ ಇರ್ತವೆ? ನೋಡ್ತಾನೆ ಇರ್ತವೆ. ಆದರೆ ದೇವರು ನಮ್ಮನ್ನು ಭಿಕ್ಷುಕರಾಗಿ ಕರೆದಿಲ್ಲ. ಯಾರ್ಯಾರ ಹತ್ರನೋ ಕಣ್ ಚಾಚಿ ಕೈ ಚಾಚಿ ನಿಲ್ಲುವುದಕ್ಕೋಸ್ಕರ ದೇವರು ನಮ್ಮನ್ನು ಭಿಕ್ಷುಕರಾಗಿ ಕರೆದಿಲ್ಲ. ದೇವ್ರು ನಮ್ಮನ್ನು ಏನಂತ ಕರೆದಿದ್ದಾರೆ? ನಾವು ಆತನ ಮಕ್ಕಳು. ಹಲ್ಲೆಲೂಯ. ಆತನ ರಕ್ತದಿಂದ ತೊಳೆಯಲ್ಪಟ್ಟಂಥ, ಆತನ ರಕ್ತದಿಂದ ಸಂಪಾದಿಸಲ್ಪಟ್ಟಂಥ ಸಭೆಯಾಗಿರುವಂಥ ನಾವು ಆತನ ಮೊದಲ ಗೀತೆಯು ಮತ್ತು ಆತನ ಪ್ರಜೆಯು, ಆತನ ಮಕ್ಕಳು ನಾವಾಗಿದ್ದೇವೆ. ಹಾಗಾಗಿ ನಮ್ಮ ಕಣ್ಣುಗಳನ್ನು ಪರಲೋಕದ ಕಡೆಗೆ ಎತ್ತಿರಬೇಕು. ಹಲ್ಲೆಲೂಯ. ಪರಲೋಕದಲ್ಲಿರುವಂಥ ದೇವರ ಕಡೆಗೆ ನಮ್ಮ ಕಣ್ಣುಗಳೇನಾಗಿರಬೇಕು? ಎತ್ತಿರಬೇಕು. ಅದಕ್ಕೇನೆ ದಾವೀದ ಹೇಳುವಂಥದ್ದು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಯಾವ ಪರ್ವತ? ಹಿಮಾಲಯ ಪರ್ವತನ? ಇಲ್ಲ, ಪರಿಶುದ್ಧ ಪರ್ವತ. ಪರಿಶುದ್ಧ ಪರ್ವತ ಅಂದರೆ ಪರಲೋಕ. ಪರಲೋಕದ ಕಡೆಗೆ ನಾನು ನೋಡುತ್ತೇನೆ ಅಂತ. ಹಲ್ಲೆಲೂಯ. ಹಾಗಾದರೆ ನಾವು ಕಣ್ಣುಗಳನ್ನೆತ್ತಿ ನೋಡ್ತೇವೆ. ಈಗ ಭಿಕ್ಷುಕರು ಏನು ಮಾಡ್ತಾ ಇರ್ತಾರೆ? ಯಾರಾದರೂ ದುಡ್ಡು ಹಾಕ್ತಾರೇನೋ ಅಂತ ಆಸೆ ಆಕಾಂಕ್ಷೆಯಿಂದ ನೋಡ್ತಾ ಇರ್ತಾರಲ್ವಾ. ಈಗ ಪೇತ್ರನು ಸಹಿತವಾಗಿ ಪ್ರತಿದಿನ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗೆ ಆತನು ಹೋಗುವಾಗ ಅಲ್ಲಿ ಒಬ್ಬ ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನೊಬ್ಬ ಕುಳಿತಿರ್ತಾನೆ. ಆತನು ಪೇತ್ರನನ್ನು ನೋಡ್ತಾನೆ. ಪೇತ್ರನನ್ನು ನೋಡುವಾಗ ಆತನು ಏನು ಮಾಡ್ತಾನೆ? ಈತನಿಂದ ಏನಾದರೂ ದೊರಕಿತೆಂದು ಆತನನ್ನು ದೃಷ್ಟಿ ಇಟ್ಟು ನೋಡ್ತಾ ಇರ್ತಾನೆ. ಏನಾದರೂ ಅಂದರೆ ಇವನಿಂದ ಏನಾದರೂ ನನಗೆ ಸಹಾಯ ಸಿಗುತ್ತೇನೋ ಅಂತ. ಆಗ ಪೇತ್ರ ಹೇಳುವಂಥದ್ದೇನು? ಅವ್ನಿಗೆ ಅರ್ಥ ಆಗುತ್ತೆ. ಆತನ ದೃಷ್ಟಿಯಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ ಅದು ಆತನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವನು ನನ್ನಿಂದ ಹಣಕಾಸನ್ನು, ಬೆಳ್ಳಿ ಬಂಗಾರವನ್ನು ಬಯಸ್ತಾ ಇದ್ದಾನೆ ಅಂತ. ಆಗ ಪೇತ್ರ ಹೇಳುವುದೇನು? ನೀನು ನಿರೀಕ್ಷಿಸ್ತಾ ಇದೆಯಾ ನನ್ನಿಂದ ಏನಾದರೂ ಸಿಗುತ್ತೆ ಅಂತ. ಆದರೆ ನನ್ನ ಹತ್ರ ಅದು ಏನೂ ಇಲ್ಲ. ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿ ಅಲ್ಲೊಂದು ದೊಡ್ಡ ಅದ್ಭುತ ಕಾರ್ಯ ನಡೆಯುತ್ತೆ. ಆತನ ಸಾಕ್ಷ್ಯ ಜೀವಿತವನ್ನು ಜೀವಿಸ್ತಾನೆ. ಹಾಗಾದರೆ ನಾವು ಕಣ್ಣುಗಳನ್ನು ಎತ್ತಿರಬೇಕಾದ್ರೆ ಪರಲೋಕದ ಕಡೆಗೆ ನಾವು ಎತ್ತುತ್ತೇವೆ. ನಿಜ, ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರಿದ್ದಾರೆ. ನಿಮ್ಮ ದೇವರು ಎಲ್ಲಿದ್ದಾನೆ ಎಂದು ಅನ್ಯರು ಯಾಕೆ ಕೇಳಬೇಕು? ಕೀರ್ತನೆಗಳಲ್ಲಿ ದೇವರ ವಾಕ್ಯ ಓದುತ್ತೆ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನ ಆಸೀನನಾಗಿದ್ದಾನೆ. ಆತನು ಯಾವಾಗಲೂ ಭಕ್ತ ಮಂಡಳಿಯಾಗಿರುವಂಥ ನಮ್ಮನ್ನು ದೃಷ್ಟಿಸಿ ನೋಡುವ ಆತನಾಗಿದ್ದಾನೆ. ಮತ್ತು ನಮ್ಮ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಆತನು ಆಸಕ್ತಿಯಿಂದ ಇರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಇಂತಹ ಸಮಯದಲ್ಲಿ ದೇವರು ನಮಗೆ ಹೇಳಿಕೊಡುವಂಥ ಮಾತೇನೆಂದರೆ, ನೀವು ಪರಲೋಕದ ಕಡೆಗೆ ಕಣ್ಣು ಎತ್ತುತ್ತೀರ ನಿಜ, ಆದರೆ ಎತ್ತಿರಬೇಕಾದ್ರೆ ನೀವು ಹೇಗಿರಬೇಕು? ಕಣ್ಣುಗಳನ್ನ ಎತ್ತುತ್ತೀವಲ್ಲ, ಈಗ ನಮ್ಮ ನೋಟದಲ್ಲಿ ಅನೇಕ ಭಾವನೆಗಳಿರುತ್ತೆ. ಇರಲ್ವ? ಪ್ರೀತಿಯ ಭಾವನೆ, ದ್ವೇಷ, ಜಗಳ, ತಾತ್ಸಾರ ಇವೆಲ್ಲ ಇರುತ್ತೆ ತಾನೆ. ಹಾಗಾದರೆ ನಮ್ಮ ದೃಷ್ಟಿ ಪರಲೋಕದ ಕಡೆಗೆ ಎತ್ತುವಾಗ ಹೇಗಿರಬೇಕು? ಕೀರ್ತನೆ 123:2 ನೋಡ್ರಿ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಗಳನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ಹೇಗೆ ಯಾವುದಾದ್ರೂ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಆ ಮನೆ ಓನರ್ ಕಡೆಗೆ ನಮ್ಮ ಕಣ್ಣುಗಳು ಹೋಗ್ತಾ ಇರ್ತವೆ. ಯಾಕೆಂದರೆ ಈಗ ನಮ್ಗೆ ಅಗತ್ಯತೆ ಇರುತ್ತೆ. ಅಗತ್ಯತೆ ಓನರ್ಗೆ ಗೊತ್ತಾದಾಗ ಅವ್ರು ಏನಾದರೂ ಸಹಾಯ ಮಾಡ್ತಾರೇನೋ ಅಂತ. ಹಾಗಾದರೆ ಓನರ್ನ ನೋಡುವಾಗ ನಾವು ಅಹಂಕಾರದಿಂದ ನೋಡ್ತೇವ? ಗರ್ವದಿಂದ ನೋಡ್ತೇವ? ಬಂಡುತನದಿಂದ ನೋಡ್ತೇವ? ಇಲ್ಲ. ಹಾಗಾದರೆ ದೇವರು ಬಯಸುವುದೇನೆಂದರೆ ನಾವು ಪರಲೋಕದ ಕಡೆಗೆ, ಪರಲೋಕದಲ್ಲಿ ಆಸೀನನಾಗಿರುವ ಆತನ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತಿರಬೇಕು. ಆದರೆ ನಮ್ಮ ದೃಷ್ಟಿಯಲ್ಲಿ ದೀನತೆ ಇರಬೇಕು. ಏನಿರಬೇಕು? ದೀನತೆ ಇರಬೇಕು, ವಿಧೇಯತೆ ಇರಬೇಕು. ದೀನತೆ ವಿಧೇಯತೆಯ ದೃಷ್ಟಿ ನಮ್ಮಲ್ಲಿ ಇರುವುದಾದರೆ ಪರಲೋಕದಲ್ಲಿರುವಂಥ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವಂಥ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ಅದೇ ಕೀರ್ತನೆ 121:1-2 ನೋಡ್ರಿ. ಅರ್ಥ ಏನಂತಂದರೆ ದಾವೀದ ಹೇಳ್ತಾ ಇದ್ದಾನೆ, ನನಗೆ ಸಹಾಯ ಬೇಕು. ಆತನಿಗೆ ಏನಾಗಬೇಕು? ಇವಾಗ ಸಹಾಯ ಬೇಕು. ಆತನು ಪರಲೋಕದಲ್ಲಿರುವ ದೇವರ ಕಡೆಗೆ ಕಣ್ಣುಗಳನ್ನೆತ್ತಿ ನೋಡ್ತಾ ಇದ್ದಾನೆ. ನನ್ನ ಸಹಾಯ ಎಲ್ಲಿಂದ ಬರುತ್ತೆ ಅಂದರೆ ಭೂಲೋಕದಲ್ಲಿರುವಂಥ ನರಮನುಷ್ಯರೊಳಗಿಂದ ನನ್ನ ಸಹಾಯ ಬರಲ್ಲ,
ಅಥವಾ ಮಧ್ಯಾಕಾಶದಲ್ಲಿ ಸಂಚರಿಸುವಂಥ ದುರಾತ್ಮನ ಸೇನೆಗಳಿಂದ ನನ್ನ ಸಹಾಯ ಬರಲ್ಲ. ಪರಿಶುದ್ಧ ಪರ್ವತದಲ್ಲಿ ಆಸೀನನಾಗಿರುವಂಥ ಪರಲೋಕದ ತಂದೆಯಾದ ದೇವರಿಂದಲೇ ನನ್ನ ಸಹಾಯ ಬರುತ್ತೆ. ಅದಕ್ಕೆ ಆತನು ಹೇಳೋದು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವ ದೇವರಿಂದಲೇ ನನ್ನ ಸಹಾಯವೂ ಬರುತ್ತದೆ. ಬರುತ್ತದೆ ಅಂದರೆ ಆತನಿಗೇನಿದೆ? ನಿರೀಕ್ಷೆ ಇದೆ. ಹಾಗಾದರೆ ಪ್ರಾರ್ಥನೆ ಮಾಡುವಂಥ ನಾವು ಯಾರ ಕಡೆಗೆ ನಾವು ದೃಷ್ಟಿಯನ್ನು ಇಟ್ಟಿದ್ದೇವೆ, ಆ ದೃಷ್ಟಿಯಲ್ಲಿ ನಾವು ಯಾವ ಭಾವದಿಂದಿದ್ದೇವೆ ಮತ್ತು ನಮ್ಮ ಮನಸ್ಸು ಎಂಥ ಮನಸ್ಥಿತಿಯಿಂದ ಇದೆ, ನಿರೀಕ್ಷೆಯಿಂದ ಇದೆಯಾ? ಈಗ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅಯ್ಯೋ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯ್ತು, ಈ ಪ್ರಾರ್ಥನೆಗೆ ಏನು ಬರಲ್ಲ? ಸದುತ್ತರ ಬರಲ್ಲ. ನಿಜವಾಗ್ಲೂ ದೇವರು ಪ್ರಾರ್ಥನೆ ಕೇಳ್ತಾರ? ಅಪನಂಬಿಕೆ. ಪ್ರಾರ್ಥನೆಯಲ್ಲಿ ಏನಿರುತ್ತೆ? ಅಪನಂಬಿಕೆ ಇರುತ್ತೆ, ವಿಧೇಯತೆ ಇರುತ್ತೆ, ದೇವ್ರ ಚಿತ್ತವಿಲ್ಲದಂಥ ಪ್ರಾರ್ಥನಾಂಶಗಳು ಇರ್ತವೆ, ದೇವ್ರ ಉದ್ದೇಶ ಇಲ್ಲದಂಥ ಜೀವಿತ ಅದಾಗಿರುತ್ತೆ, ಈ ರೀತಿಯಾಗಿರುತ್ತೆ. ಆದರೆ ದಾವೀದನ ಪ್ರಾರ್ಥನೆ ಏನಾಗಿತ್ತು? ನಿರೀಕ್ಷೆಯಿಂದ ಕೂಡಿದ ಪ್ರಾರ್ಥನೆಯಾಗಿತ್ತು. ಹಾಗಾದರೆ ಸಭೆಯಾಗಿರುವಂಥ ನಾವು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವ ಆತನ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತಬೇಕು. ಆ ಕಣ್ಣಿನ ದೃಷ್ಟಿಯಲ್ಲಿ ಮನಸ್ಸಿನಲ್ಲಿ ದೀನತೆ, ವಿಧೇಯತೆ ಇರಬೇಕು. ಮತ್ತು ನಾವು ಮಾಡುವಂಥ ಪ್ರಾರ್ಥನೆ ನಿರೀಕ್ಷೆಯಿಂದ ಕೂಡಿರಬೇಕು. ಏನು? ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ, ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾನೆ. ದೇವರು ತನ್ನ ಬಳಿಗೆ ಬರುವವರನ್ನ ಆತನು ತಳ್ಳಿ ಬಿಡುವ ದೇವರಲ್ಲ. ಹಲ್ಲೆಲೂಯಾ. ತಳ್ತಾರ? ಎಂಥ ಕಡುಪಾಪಿಯಾಗಿದ್ದರೂ ಸಹಿತವಾಗಿ ದೇವರವರನ್ನ ಕ್ಷಮಿಸುವ ದೇವರು, ಸ್ವೀಕರಿಸುವಂಥ ದೇವರು. ಯೂದ ಆತನು 30 ರೂಪಾಯಿಗೆ ತನ್ನನ್ನು ಹಿಡಿದು ಕೊಡುತ್ತಾನೆ ಅಂತ ತಿಳಿದಿರುವ ಕರ್ತನು ಸಹಿತವಾಗಿ ಹೇಳುವಂಥ ಮಾತು ಗೆಳೆಯನೇ. ಹಲ್ಲೆಲೂಯಾ. ಏನು ಹೇಳ್ತಾ ಇರೋದು? ಗೆಳೆಯನೇ ಅಂದರೆ ಸ್ನೇಹಿತನೇ. ಅಂದರೆ ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿಯಿಂದ ಎದುರುಗೊಳ್ಳುವುದಕ್ಕೆ ಮನಸ್ಸುಳ್ಳವನು, ನಮ್ಮನ್ನು ಆಶೀರ್ವದಿಸಲು ಮನಸ್ಸುಳ್ಳವನು, ನಮ್ಮನ್ನು ಸೇರಿಸಿಕೊಳ್ಳಲು ಮನಸ್ಸುಳ್ಳವನು ಮತ್ತು ನಮ್ಮ ಜೀವಿತವನ್ನು ಮುನ್ನಡೆಸಲು ಮನಸ್ಸುಳ್ಳವನು. ಅಂಥ ದೇವರ ಬಳಿ ನಾವು ಹೋಗುವಾಗ ನಿರೀಕ್ಷೆಯಿಂದಿರಬೇಕು. ಏನು ನಿರೀಕ್ಷೆ? ನಾನು ಮಾಡುವಂಥ ಪ್ರಾರ್ಥನೆಗೆ ಕರ್ತನು ನನಗೆ ಸದುತ್ತರವನ್ನು ಕೊಡುತ್ತಾರೆ ಅನ್ನುವಂಥ ನಿರೀಕ್ಷೆ ಇರಬೇಕು. ನಿರೀಕ್ಷೆ ಇಲ್ಲದ ಪ್ರಾರ್ಥನೆ, ನಂಬಿಕೆ ಇಲ್ಲದ ಪ್ರಾರ್ಥನೆ ಅವೆಲ್ಲವೂ ವ್ಯರ್ಥವಾದದ್ದು. ನಂಬಿಕೆ ಇಲ್ಲದಂಥ ಕ್ರಿಯೆ ಏನಾಗಿದೆ? ಸತ್ತದ್ದಾಗಿದೆ. ಹೇಗೆ ಕೋಮಾ ಸ್ಟೇಜ್ ಜೀವಿತನೋ, ನಿರೀಕ್ಷೆ ನಂಬಿಕೆ ಇಲ್ಲದಂಥ ಆತ್ಮಿಕ ಜೀವಿತವೂ ಸಹ ಅದು ಸತ್ತದ್ದೇ. ಅದು ಏನನ್ನೂ ಸಹ ಹೊಂದಲಾರದು ಮತ್ತು ಯಾವುದೇ ಚಲನ ವಲನ ಇರಲಾರದಂಥ ಕ್ರಿಯೆ. ಹಾಗಾದರೆ ದೇವರು ತಿಳಿಸುವಂಥ ಮಾತು ಏನಂತಂದರೆ, ಇದಕ್ಕೆ ಒಂದು ಎಕ್ಸಾಂಪಲ್, ಕೇಳಲ್ಪಟ್ಟ ಪ್ರಾರ್ಥನೆಗಳು. ಏನಂತೆ? ಕೇಳಲ್ಪಟ್ಟ ಪ್ರಾರ್ಥನೆಗಳು. 2 ಅರಸು 2ನೇ ಅಧ್ಯಾಯ 9ನೇ ವಚನ ನೋಡ್ರಿ. ಹಲ್ಲೆಲೂಯಾ. ಈಗ ಎಲಿಯನ ಏನು ಮಾಡ್ತಾ ಇದ್ದಾನೆ? ಪರಲೋಕ ಆರೋಹಣ ಮಾಡುವಂಥ ಸಮಯ ಬಂದಿದೆ, ಆಯ್ತಾ? ಮೊದಲು ಎಲಿಯ ಏನಾಗಿದ್ದ? ಆತನು ಸೋತು ಹೋಗಿದ್ದ. ಮೊದಲು ದೊಡ್ಡ ಉಜ್ಜೀವನತೆಯನ್ನು ಉಂಟು ಮಾಡಿದಂಥ ಭಕ್ತನಾಗಿದ್ದ. ಆತನ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿದರೆ ಏನಾಗ್ತಾ ಇತ್ತು? ಬರಗಾಲ ಬರ್ತಾ ಇತ್ತು, ಮಳೆ ಬರ್ತಾ ಇತ್ತು, ಬೆಂಕಿ ಬರ್ತಾ ಇತ್ತು, ಇಡೀ ದೇಶವೇ ಮನಸ್ಸಾಂತರವನ್ನು ಹೊಂದುತ್ತಾ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಂಥ ಎಲಿಯನು ಇಸಬೆಲಳ ಒಂದು ಮಾತಿಗೆ ಆತನೇನಾಗ್ತಾನೆ? ಕುಗ್ಗಿ ಹೋಗ್ತಾನೆ. ಕುಗ್ಗಿ ಹೋಗಿ ಆತನು ಹೇಳುವುದು, ಯೆಹೋವನೇ ನನಗೆ ಸಾಕಾಯಿತು, ನಾನು ಪಿತೃಗಳಿಗಿಂತ ಉತ್ತಮನಲ್ಲ, ನನ್ನ ಪ್ರಾಣವನ್ನು ತೆಗೆದು ಬಿಡು ಅಂತ ಹೇಳಿ ಆತನ ನಿರಾಶೆಯಿಂದ ಕುಗ್ಗಿ ಹೋಗುವಂಥ ಸಮಯದಲ್ಲಿ ಖುದ್ದಾಗಿ ದೇವರು ಆತನನ್ನು ಬಲಪಡಿಸಿ ಮರಣವನ್ನು ಬಯಸಿದ ಎಲಿಯನಿಗೆ ದೇವರು ಮತ್ತೆ ಸೇವೆಯ ಜವಾಬ್ದಾರಿಯನ್ನು ಕೊಟ್ಟು ಮತ್ತೆ ಓಟವನ್ನು ಜಾಸ್ತಿ ಮಾಡ್ತಾರೆ. ನೀನೇನು ಮಾಡಬೇಕು? ಒಬ್ಬ ಪ್ರವಾದಿಯನ್ನು ಅಭಿಷೇಕಿಸಬೇಕು, ಒಬ್ಬ ರಾಜನನ್ನು ಅಭಿಷೇಕಿಸಬೇಕು, ಇಂತಿಂಥ ಕಾರ್ಯಗಳು ನಿನ್ನ ಕಾಲದಲ್ಲಿ ನಡಿಬೇಕು ಅಂತ ಆತನ ಬಲಪಡಿಸಿ ಮತ್ತೆ ವಾಪಸ್ ಕಳಿಸ್ತಾರೆ. ಈಗ ಎಲಿಯದೆಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಹಲ್ಲೆಲೂಯಾ. ಎಲಿಯದನ್ನೆಲ್ಲವನ್ನ ಮಾಡಿ ಮುಗಿಸಿದ ಮೇಲೆ ಮರಣವನ್ನು ಬಯಸಿ ಆತ್ಮಹತ್ಯೆಯನ್ನ, ಅಂದರೆ ನನಗೆ ಸಾಕಾಯಿತು, ನನಗಂತೂ ಸಾತ್ರೆ ಏನಾಗ್ತೀನಿ, ಈಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಲ್ವಾ. ಆತ್ಮಹತ್ಯೆ ದೇವರ ದೃಷ್ಟಿಯಲ್ಲಿ ಮಹಾಪಾಪ, ಅವರು ದೇವರಾಜ್ಯದಲ್ಲಿ ಸೇರೋದೇ ಇಲ್ಲ. ಹಾಗಾಗಿ ಅವನು ದೇವರನ್ನೇ ಕೇಳ್ಕೊಳ್ತಾ ಇದ್ದಾನೆ, ನಂಗೆ ಮರಣ ಕೊಟ್ಬಿಡು ಸ್ವಾಮಿ ಅಂತ. ಮರಣ ಕೊಟ್ಬಿಡು ಸ್ವಾಮಿ ಅಂತ ಕೇಳಿದ ಎಲಿಯನನ್ನ ಮರಣವಿಲ್ಲದೆ ಆತನು ಪರಲೋಕ ಆರೋಹಣ ಮಾಡುವಂಥ ಸೌಭಾಗ್ಯವನ್ನು ದೇವರು ಆತನ ಜೀವಿತದಲ್ಲಿ ಅನುಗ್ರಹ ಮಾಡಿದ್ದಾರೆ. ಈಗ ಆತನು ಒಬ್ಬ ಪ್ರವಾದಿಯನ್ನ, ತನ್ನ ಸೇವಕನನ್ನು ದೇವರು ತಿಳಿಸಿದ ಹಾಗೆ ಸೇವಕನನ್ನು ಸಿದ್ಧಪಡಿಸಿದ್ದಾನೆ. ಸಿದ್ಧಪಡಿಸಿರುವಂಥ ಆ ಪ್ರವಾದಿ ಎಲೀಷ, ಈಗ ಎಲಿಯನು ಹೋಗ್ತಾ ಇದ್ದಾನೆ. ಎಲ್ಲರಿಗೂ ಗೊತ್ತು, ಇರುವಂಥ ಎಲ್ಲ ಪ್ರವಾದಿಗಳಿಗೂ ಗೊತ್ತು, ಈ ದಿನ ದೇವರು ಆತನನ್ನು ಭೂಲೋಕದಿಂದ ತೆಗೆದುಕೊಳ್ತಾರೆ ಅಂತ. ಆದರೆ ಯಾರಿಗೂ ಇಲ್ಲದಂಥ ಮನೋಭಾರ ಎಲೀಷನಿಗೆ ಉಂಟಾಗ್ತಾ ಇದೆ. ಎಲೀಷ ಹೇಳೋಂಥ ಒಂದೇ ಮಾತು, ನೀ ಎಲ್ಲೋದ್ರು ನಾನು ನಿನ್ನ ಜೊತೆ ಬರ್ತೀನಿ, ನೀನು ಎಲ್ಲೋದ್ರು ನಾನು ನಿನ್ನ ಜೊತೆ ಬರ್ತೀನಿ. ರೂತಳು ಅದನ್ನೇ ತಾನು ಹೇಳೋದು, ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರುವೆನು, ನೀನು ಸಾಯುವಲ್ಲೇ
ನಾನು ಸಾಯುವೆನು, ನಿನಗೆಲ್ಲಿ ಸಮಾಧಿ ಆಗುತ್ತೋ ಅಲ್ಲೇ ನನಗೆ ಸಮಾಧಿ ಆಗಬೇಕು. ಈ ದಿನ ತೆಗೆಯಲ್ಪಡ್ತಾನೆ ಅಂತ ಗೊತ್ತಿದ್ರೂ ಸಮೇತವಾಗಿ ಯಾರು ಎಲಿಯನನ್ನು ಹಿಂಬಾಲಿಸಲಿಲ್ಲ. ಯಾರಾದ್ರೂ ಹಿಂಬಾಲಿಸಲಿಲ್ಲ. ಆದರೆ ಎಲಿಷನ್ ಏನು ಮಾಡ್ತಾ ಇದ್ದಾನೆ? ಹಿಂಬಾಲಿಸ್ತಾ ಇದ್ದಾನೆ. ಈಗ ಅವರು ಬೇತಲಿಗೆ ಬಂದರು, ಯೋರ್ದಾನಿಗೆ ಬಂದರು, ಯೆರಿಕೋಗೆ ಬಂದರು, ಎಲ್ಲ ಆಯಿತು. ಎಲ್ಲ ಆದಮೇಲೆ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ? ಆಚೆ ದಡಕ್ಕೆ ಹೋಗ್ತಾ ಇದ್ದಾನೆ. ಯೋರ್ದಾನಿಂದ ಆಚೆ ದಡಕ್ಕೆ ಆತನು ಹೋಗ್ತಾ ಇದ್ದಾನೆ. ಹೋಗೋಂಥ ಸಮಯದಲ್ಲಿ ಅಲ್ಲೇ ಅದು ಫೈನಲ್ ಸ್ಟೇಜ್, ಎಲಿಯ ಈಗ ಎತ್ತಲ್ಪಡುವಂಥ ಸಮಯ. ಈಗ ತನ್ನನ್ನು ಬಿಡದೆ ಹಿಂಬಾಲಿಸಿದಂಥ ಎಲಿಷನನ ಎಲಿಯ ಕೇಳ್ತಾ ಇದ್ದಾನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ಹಲ್ಲೆಲೂಯಾ. ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ನಾವು ಆದರೆ ಏನು ಕೇಳ್ತೀವಿ? ಈ ತಿಂಗಳು ಕಮಿಟ್ಮೆಂಟ್ ಜಾಸ್ತಿ ಇದೆ, ಹಾಗಾಗಿ ಈ ತಿಂಗಳು ಕಮಿಟ್ಮೆಂಟ್ ಎಲ್ಲ ತೀರೋಗ್ಬಿಡ್ಬೇಕು, ನನಗಿಂತಿಂಥವ್ರು ಕಂಡ್ರೆ ಆಗಲ್ಲ, ಅವ್ರ ಪ್ರಾಣಗಳೆಲ್ಲ ಏನಾಗಬೇಕು? ಹೋಗ್ಬಿಡ್ಬೇಕು, ನನಗೆ ಇಂಥದ್ದೊಂದು ಬಿಲ್ಡಿಂಗ್ ಬೇಕು, ಇಂಥದ್ದೊಂದು ಫಲಾಮನೆ ಬೇಕು. ಇದು ನಮ್ಮ ಕೋರಿಕೆಗಳಾಗಿರ್ತವೆ. ಹಲ್ಲೆಲೂಯಾ. ಯಾಕೆಂದರೆ ಲೌಕಿಕ ಮನಸ್ಥಿತಿ ಉಳ್ಳವರು ಲೌಕಿಕವಾದ ಸಂಗತಿಗಳನ್ನು ಬಯಸ್ತಾರೆ, ಆತ್ಮೀಕ ಮನಸ್ಥಿತಿ ಉಳ್ಳವರು ಆತ್ಮಿಕ ವಿಷಯಗಳಲ್ಲೇ ಬಯಸ್ತಾರೆ. ಅದರಲ್ಲೇ ಗೊತ್ತಾಗತ್ತೆ ಲೌಕಿಕರು ಯಾರು, ಆತ್ಮಿಕರು ಯಾರು ಅಂತ. ಹಲ್ಲೆಲೂಯಾ. ಈಗ ಆತನ ಕೇಳುವಂಥದ್ದು ಒಂದೇ ಮಾತು. ಭೂಲೋಕದಿಂದ ಪರಲೋಕದ ಕಡೆಗೆ ಹೋಗುತ್ತಾ ಇರುವಂಥ ಎಲಿಯನನ್ನ ಕುರಿತು ಎಲಿಷ ಕೇಳ್ತಾ ಇದ್ದಾನೆ, ನಿನ್ನ ಆತ್ಮದಲ್ಲಿ 2 ಪಾಲನ್ನು ಅನುಗ್ರಹಿಸು. ಹಲ್ಲೆಲೂಯಾ. ನಿನಗೇನು ಅಭಿಷೇಕ ಇದೆಯೋ ಅದ್ರ 2ರಷ್ಟನ್ನು ನಾನು ಕೊಡು. ನಿನ್ನ ಹತ್ರ ಇರೋದನ್ನೇ ನಾನು ಕೊಡು ಅಂತ ಕೇಳಿಲ್ಲ ಅವನು. ನಿನ್ನ ಹತ್ರ ಏನಿದೆ ಆ ದೇವರ ಮಹಿಮೆ, ಅಭಿಷೇಕ, ಪ್ರಸನ್ನತೆ, ಅವೆಲ್ಲದರಲ್ಲಿ ನನಗೆ 2ರಷ್ಟನ್ನು ನೀನು ಕೊಡು. ಹಾಗಾದರೆ ಈ ದಿನಮಾನಗಳಲ್ಲಿ ನಾವು ಏನಾಗ್ತಾ ಇದ್ದೇವೆ? ಯಾವುದರ ಕಡೆಗೆ ಓಡ್ತಾ ಇದ್ದೇವೆ? ಯಾವುದನ್ನು ಬಯಸಿ ಹೋಗ್ತಾ ಇದ್ದೇವೆ? ನಾವೇನು ಮಾಡಬೇಕು? ಚಿಂತಿಸಬೇಕು. ಯಾಕೆಂದರೆ ಯೇಸುಸ್ವಾಮಿ ಹೇಳ್ತಾರೆ, ಅಡವಿಯಲ್ಲಿರುವಂಥ ಹೂಗಳ ಸೌಂದರ್ಯ ಅದರಲ್ಲಿ ಸ್ವಲ್ಪವೂ ಸಹ ಸೊಲೊಮೋನನಿಗೆ ಇರಲಿಲ್ಲ ಅಂತ. ಸೊಲೊಮೋನನ ಯಾರು? ದಾವಿದನ ಮಗ, ಶ್ರೇಷ್ಠನಾದ ರಾಜ, ತುಂಬ ಬುದ್ಧಿವಂತ, ತುಂಬ ಜ್ಞಾನವಂತ. ಆತನ ಮೇಜಿನ ಮೇಲೆ ಎಂಥ ರುಚಿಯಾದಂಥ ಸಾವಿರಾರು ಭಕ್ಷ್ಯ ಭೋಜನಗಳು, ಎಷ್ಟೋ ಎತ್ತುಗಳು, ಎಷ್ಟೋ ಕುರಿಗಳು, ಎಷ್ಟೋ ಕೋಳಿಗಳು, ಅವೆಲ್ಲವನ್ನ ಕಟ್ ಮಾಡಿ ದೊಡ್ಡ ಅಡಿಗೆ ಮಾಡ್ತಾಯಿದ್ರು. ಆತನ ಜ್ಞಾನವನ್ನು ನೋಡುವುದಕ್ಕೆ, ಕೇಳುವುದಕ್ಕೆ ಅನೇಕ ದೇಶಗಳಿಂದ ಕಪ್ಪ ಕಾಣಿಕೆಯನ್ನು ಹೊತ್ಕೊಂಡು ಬರ್ತಾಯಿದ್ರು. ಆದರೆ ಯೇಸುಸ್ವಾಮಿ ಹೇಳುವಂಥ ಮಾತೇನೆಂದರೆ, ಆತನ ಜೀವಿತದಲ್ಲಿ ಆತನ ವೈಭವ ಅದೇನಿದೆ, ಅದೇನು ಕಾಡಿನಲ್ಲಿರೋಂಥ ಪುಷ್ಪಕ್ಕಿದೆಯಲ್ಲ ಸೌಂದರ್ಯ, ಅದರಲ್ಲಿ ಸ್ವಲ್ಪನೂ ಸಹ ಇರಲಿಲ್ಲ ಅಂತ. ಅಂದರೆ ದೇವರು ನೋಡುವ ದೃಷ್ಟಿನೇ ಬೇರೆ, ಮನುಷ್ಯ ನೋಡುವಂಥ ದೃಷ್ಟಿನೇ ಬೇರೆ. ಹಲ್ಲೆಲೂಯಾ. ಹಾಗಾದರೆ ನಾವು ಎಲಿಯನನ್ನು ನೋಡಿ ಹೇಳುವುದಾದರೆ ನಾವೇನು ಹೇಳ್ಬೋದು? ವಿಧವೆ ಕೇಳ್ತಾಳಲ್ಲ, ಏನಂತ? ನೀನು ಯಾಕೆ ಬಂದು ನನ್ನ ಮನೆಗೆ ಉಳ್ಕೊಂಡೆ? ನನ್ನ ಪಾಪ ಎಲ್ಲ ದೇವರು ನೆನ್ಪು ಮಾಡಿ ನೀನೇನು ಮಾಡಿದೆ? ಇವಾಗ ನನ್ನ ಮಗನ ಸಾಯೋ ಥರ ಮಾಡಿಬಿಟ್ಟೆ. ಆಕೆಗೆ ಗೊತ್ತಿರಲಿಲ್ಲ ಏನು, 3 ವರ್ಷ ಕಾಲ ಆತನಿಂದಲೇ ನಾನು ಏನು ಮಾಡ್ತಾ ಇದ್ದೀನಿ? ಜೀವನವನ್ನು ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಇದೇ ಪ್ರಶ್ನೆ ಎಲಿಷನ್ಗೂ ಸಹ ಬರುತ್ತೆ. ನೀನು ಬಂದು ಏನು ಮಾಡಿದೆ? ದೇವರಿಗೆ ನೆನಪು ಮಾಡಿದೆ ನನ್ನ ಪಾಪಗಳನ್ನ. ಅದು ನೋಡಿದ್ರೆ ಆಕೆ ಮೊದಲೇ ಬಂಚಿಯಾಗಿರ್ತಾಳೆ. ಅವಳನ್ನು ದೇವರು ಪ್ರೀತಿಸಿ ಎಲಿಷನ ಪ್ರಾರ್ಥನೆ ಕೇಳಿ ಒಬ್ಬ ಮಗನನ್ನು ಕೊಟ್ಟಿರ್ತಾನೆ. ಆ ಮಗ ಸತ್ತು ಹೋದಾಗ ಎಲಿಯ ಆಗಲಿ ಎಲಿಷ ಆಗಲಿ ಇಬ್ಬರು ಪ್ರಾರ್ಥನೆ ಮಾಡುವಾಗ ಇಬ್ಬರು ಸಹ ಜೀವದಿಂದ ಎಬ್ಬಿಸಲ್ಪಡ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಬಳಿಯಲ್ಲಿ ಇರುವಂಥವರು, ಇರುವಂಥ ಅಭಿಷೇಕ, ಇರುವಂಥ ಕರ್ತನು, ಇರುವಂಥ ಮಹಿಮೆಯ ಪ್ರಸನ್ನತೆ, ಅದನ್ನು ಸದುಪಯೋಗ ಪಡಿಸಿಕೊಂಡು ನಾವು ಆತ್ಮಿಕವಾಗಿ ಬೆಳೆಯುವುದಕ್ಕೆ ನೋಡಬೇಕು. ಹಲ್ಲೆಲೂಯಾ. ಆತ್ಮಿಕವಾಗಿ ಬೆಳೆಯುವುದಕ್ಕೆ ನೋಡುವಾಗ ಮಾತ್ರವೇ ಎಲಿಯನೇನು ಮಾಡಿದಂಥ ಅದ್ಭುತ ಕಾರ್ಯಗಳಿಗೆ ಈತನು 2ರಷ್ಟು ಅದ್ಭುತ ಕಾರ್ಯಗಳನ್ನು ಮಾಡ್ದ. ಹಾಗಾದರೆ ನಿಮ್ಮನ್ನು ದೇವರು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಅನ್ನೋದ್ರೆ ಪುನಿ ಹೇಳ್ತಾನೆ, ದೇವರೇ ನನಗೆ 7 ಲಕ್ಷ ಸಾಲ ಐತೆ, ಅದನ್ನೇನು ಮಾಡ್ಬಿಡಪ್ಪ? ತೀರಿಸ್ಬಿಡಪ್ಪ. ಸುಪ್ರಿಯ ಕೇಳ್ಬೋದು, ದೇವರೇ ನನ್ನ ಯಜಮಾನ ಜವಾಬ್ದಾರಿಯೆಲ್ಲ ಹೊತ್ತು ನಡೆಯೋ ಥರ ಮಾಡಪ್ಪ. ಹಲ್ಲೆಲೂಯಾ. ಹೀಗೆ ನಮ್ಮೆಲ್ಲರದ್ದು ಒಂದೊಂದು ಕೊರತೆಗಳು, ಒಂದೊಂದು ಯೋಜನೆಗಳು ಇರ್ತವೆ, ಸಂಕಲ್ಪಗಳು ಇರ್ತವಲ್ವ. ಈಗ ಧನುಶ್ರೀ ಹೇಳ್ಬೋದು, ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ, ಇನ್ಮೇಲೆ ತಿಮೋತಿ ನನ್ನನ್ನು ಭಾಳ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ಬೇಕು, ಅಷ್ಟು ಮಾಡಪ್ಪ. ಹಲ್ಲೆಲೂಯಾ. ಅದೇ ಆಗಿರುತ್ತೆ ತಾನೆ, ಅದು ಬಿಟ್ಟರೆ ಬೇರೆ ಏನಾದರೂ ಇರುತ್ತಾ? ಹಲ್ಲೆಲೂಯಾ. ಮತ್ತೆ 2ನೇದು ನೋಡೋಣ. 2 ಅರಸು 4ನೇ ಅಧ್ಯಾಯ 2ನೇ ವಚನ. ಎಲೀಷನ ವಾಕ್ಯಕ್ಕೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮುಗಿ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಸಾಕು. ಹಲ್ಲೆಲೂಯಾ. ಇದೆಲ್ಲ ನಮ್ಗೆ ಗೊತ್ತಿರೋಂಥ ವಾಕ್ಯ ಭಾಗಗಳು. ಅಲ್ಲಿ ಎಲಿಷನ ಹತ್ರ, ಎಲಿಷನ ಪ್ರವಾದಿ ಮಂಡಳಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯ ಹೆಂಡತಿ ಬರ್ತಾ ಇದ್ದಾಳೆ.
ಆ ಪ್ರವಾದಿ ಮಂಡಳಿಯಲ್ಲಿ ಇದ್ದಂಥ ಸೇವಕ ಆತನು ಸತ್ತು ಹೋಗಿದ್ದಾನೆ. ಈಗ ಆ ಸೇವಕ ತುಂಬ ಸಾಲಗಳನ್ನು ಮಾಡಿ ಸತ್ತು ಹೋದ ನಿಮಿತ್ತವಾಗಿ ಆತನ ಹೆಂಡತಿಗೆ ತುಂಬ ಕಷ್ಟ ಆಗಿದೆ. ಯಾಕೆ ಇಬ್ಬರು ಮಕ್ಕಳಿದ್ದಾರೆ. ಸಾಲಗಾರರು ಬಂದು ಮಕ್ಕಳನ್ನ ಏನು ಮಾಡಿದ್ದಾರೆ, ಒತ್ತೆಯಾಳಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಟಿಪ್ಪು ಸುಲ್ತಾನ್ ಮಕ್ಕಳನ್ನ ಬ್ರಿಟಿಷರು ಹೊತ್ಕೊಂಡು ಹೋಗಿದ್ದಾರಂತಲ್ಲ, ಹಾಗೆ ಆಕೆ ಮಕ್ಕಳನ್ನ ಏನು ಮಾಡಿದ್ದಾರೆ, ದಾಸತ್ವಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಬಂದು ಏನು ಮಾಡ್ತಾ ಇದ್ದಾಳೆ, ಐಶ್ವರ್ಯವಂತನ ಹತ್ರ ಹೋಗಿದ್ದಾಳೆ. ನಾವು ಆಗಿದ್ರೆ ಏನು ಮಾಡ್ತಾ ಇದ್ವಿ? ಆ ಊರಲ್ಲಿ ಯಾರು ತುಂಬ ಹಣವಂತ ಆಗಿದ್ದಾನೋ, ನ್ಯಾಯ ದೊಡ್ಡ ಅಧಿಕಾರದಲ್ಲಿದ್ದಾನೋ ಅವನ ಹತ್ರ ಹೋಗಿ ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂತ ನಾವು ಬಾಗಿಲು ಕೊಡ್ತಾ ಇದ್ವಿ. ಹೌದು ತಾನೆ? ಎಲೀಷ ನೋಡಿದ್ರೆ ಆತನ ಎಲ್ಲಿರ್ತಾನೆ, ಊರಿಂದ ಆಚೆ ಬೆಟ್ಟ ಗುಡ್ಡಗಳ ನಡುವೆ ಒಂದು ಗುಡಿಸ್ಲಾಕೊಂಡು ಇರ್ತಾನೆ. ಅವನ ಹತ್ರ ಒಂದು ಒಳ್ಳೆ ಮನೆ ಇಲ್ಲ, ಒಂದು ಒಳ್ಳೆ ಬಟ್ಟೆ ಇಲ್ಲ, ಅಥವಾ ಯಾರಾದರೂ ಬಂದು ಸಹಾಯ ಮಾಡಿ ಅಂತಂದರೆ ಹಣ ಕೊಡೋಕೆ ಹಣ ಇಲ್ಲ. ಆದರೆ ಆಕೆ ಏನು ಮಾಡ್ತಾ ಇದ್ದಾಳೆ, ಅಲ್ಲಿ ಹೋಗ್ತಾ ಇದ್ದಾಳೆ. ನಾವು ನೋಡುವಂಥ ಲೌಕಿಕ ವೈಭವ ಏನು ಇಲ್ಲದಿದ್ರೂ ಸಹಿತವಾಗಿ ಎಲೀಷನು ಇಸ್ರಾಯೇಲ್ ರಾಜನಿಗಿಂತಲೂ ದೊಡ್ಡವನು. ಹಲ್ಲೆಲೂಯ. ಯಾಕೆ? ಪರಲೋಕದ ರಾಜನ ಮಹಿಮೆ ಆತನ ಬಳಿಯಲ್ಲಿತ್ತು, ಆತನ ಅಭಿಷೇಕ ಆತನೊಳಗಿತ್ತು. ಹಲ್ಲೆಲೂಯ. ಅದನ್ನು ಅರಿತಂತ ಸೇವಕನ ಹೆಂಡತಿ ಎಲೀಷನ ಬಳಿ ಹೋಗ್ತಾ ಇದ್ದಾಳೆ. ಎಲೀಷನ ಬಳಿ ಹೋಗುವಾಗ ಹಿಂಗೆಲ್ಲ ಆಯ್ತು ಅಂತ ಹೇಳುವಾಗ ಎಲೀಷ ಹೇಳ್ತಾನೆ, ನಾನು ನಿನ್ಗೇನು ಮಾಡಬೇಕು ಅಂತ ಕೋರುತ್ತೀನಿ. ಹಲ್ಲೆಲೂಯ ಅಲ್ವಾ? ಅವನ ಹತ್ರ ಹಣ ಏನಾದರೂ ಇದೆಯಾ? ಲಕ್ಷಾಂತರ ರೂಪಾಯಿ. ಹೋಗಮ್ಮ ತಗೋ, ಟ್ರಂಕ್ ಎಲ್ಲ ಹಾಕ್ಕೊಡ್ತೀನಿ, ಯಾರಿಗೂ ಹೇಳ್ಬೇಡ, ಬ್ಲ್ಯಾಕ್ ಮನಿದು ವೈಟ್ ಮಾಡ್ಕೊಂಡು ಎಲ್ಲ ತೀರಿಸ್ಕೊ. ಏನಾದರೂ ಹೇಳೋಕ್ಕೆ ಸಾಧ್ಯನಾ? ಇಲ್ಲ. ಚಿನ್ನ ಬೆಳೆ ಏನಾದ್ರು ಕೊಟ್ಬಿಟ್ಟು ಕಳ್ಸೋಕ್ಕೆ ಸಾಧ್ಯನಾ? ಏನು ಅಂದರೆ ಏನೂ ಇಲ್ಲ. ಆದರೂ ಎಲೀಷ ಕೇಳ್ತಾ ಇದ್ದಾನೆ, ನಾನು ನಿನಗೇನು ಮಾಡಬೇಕು ಅನ್ನೋದು ಅಂತ. ಆಕೆ ಹೇಳ್ತಾಳೆ, ನಿನ್ನ ಮನೆಯಲ್ಲಿ ಏನಿರುತ್ತೆ ಅಂದರೆ ಒಂದೇ ಮೊಗೆ ಎಣ್ಣೆ ಅಂತ. ಈಗ ದೇವರು ದೊಡ್ಡ ಕಾರ್ಯವನ್ನು ಮಾಡಿದ್ರು. ಅಂದೆ ಈಕೆ ಜೀವಿತದ ಸಮಸ್ಯೆ ಏನಾಗಿತ್ತು, ಸಾಲದ ಸಮಸ್ಯೆ ಆಗಿತ್ತು. ಜೊತೆಗೆ ಮುಂದಿನ ತನ್ನ ಜೀವಿತವನ್ನು ನಡೆಸುವುದಕ್ಕೆ ದಾರಿ ಬೇಕಾಗಿತ್ತು. ಸಾಲದಿಂದ ಬಿಡುಗಡೆ, ಮುಂದೆ ಜೀವಿತವನ್ನು ನಡೆಸುವುದಕ್ಕೆ ದಾರಿ, ಅವೆರಡೂ ಬೇಕಾಗಿತ್ತು ಆಕೆಗೆ. ಅದಕ್ಕೋಸ್ಕರ ಆಕೆ ಏನು ಮಾಡಿದ್ದಾಳೆ, ಎಲೀಷನ ಬಳಿ ಬಂದಿದ್ದಾಳೆ. ಎಲೀಷನ ಬಳಿ ದೇವರ ಮಹಿಮೆ ಇದೆ, ದೇವರ ಪ್ರಸನ್ನತೆ ಇದೆ, ದೇವರ ಅಭಿಷೇಕ ಇದೆ, ಒಳ್ಳೆಯ ಆಲೋಚನೆಯನ್ನು ದೇವರು ಆತನ ಮುಖಾಂತರವಾಗಿ ನನಗೆ ಕೊಡ್ತಾರೆ. ಮನುಷ್ಯನು ಕೊಡುವ ಸಹಾಯ ಏನದು ಇವತ್ತಿದ್ದು ನಾಳೆ ಬಿದ್ದು ಹೋಗುವಂಥದ್ದು. ಆದರೆ ದೇವರು ಕೊಡುವ ಸಹಾಯ ಅದು ನಿರಂತರವೂ ನಮ್ಮ ಜೊತೆಯಲ್ಲಿರುವಂಥದ್ದು. ಯಾಕೆಂದರೆ ಆತನು ಹೇಳುವಂಥ ಮಾತು, ಶಾಶ್ವತವಾದ ಕೃಪೆಯಿಂದಲೇ ನಾನು ನಿಮ್ಮನ್ನು ಕರುಣಿಸಿದ್ದೇನೆ. ಹಲ್ಲೆಲೂಯ. ಆತನ ಕೃಪೆ ಬೆಟ್ಟ ಗುಡ್ಡಗಳು ಸ್ಥಳವನ್ನು ಬಿಟ್ಟು ಹೋದಾಗ್ಯೂ ಆತನ ಕೃಪೆ ನಮ್ಮನ್ನು ಬಿಟ್ಟು ಎಂದಿಗೂ ಅಗಲದು. ಎಂದಿಗೂ ಅಗಲದಂಥ ಕೃಪೆಯನ್ನು ಹೊತ್ತಿರುವಂಥ ದೇವ ಮನುಷ್ಯನ ಬಳಿ ಆ ಒಂದು ವಿಧವೆ ಸ್ತ್ರೀ ಬಂದು ನಿಲ್ತಾ ಇದ್ದಾಳೆ. ನಿಂತು ಕೇಳುವಾಗ ಅಲ್ಲಿ ಎಲೀಷನು ಹೇಳುವಂಥ ಮಾತು, ಆಯಿತು, ನಿನ್ನ ಮನೆಯಲ್ಲಿರುವಂಥ ಸ್ವಲ್ಪ ಎಣ್ಣೆನೆ ತೆಗೆದುಕೊಂಡು ಎಲ್ಲ ಖಾಲಿ ಪಾತ್ರೆಗೆ ಹಾಕಿದ್ಲು. ಎಲ್ಲವೂ ತುಂಬಿತು. ಮತ್ತೆ ಬಂದು ಎಲೀಷನ ಬಳಿ ಕೇಳುವಾಗ ಅಲ್ಲಿ ಏನಾಯಿತು, ಅದ್ಭುತ ಕಾರ್ಯ. ಎಣ್ಣೆಯನ್ನು ಮಾರಿದಳು, ಸಾಲ ತೀರಿಸಿದಳು, ಮಿಕ್ಕ ಹಣದಲ್ಲಿ ತನ್ನ ಜೀವಿತವನ್ನು ನಡೆಸಿದಳು. ಹಲ್ಲೆಲೂಯ. ಹಾಗಾದರೆ ನಾವು ಕರ್ತನ ಬಳಿ ಬರುವಾಗ ಕರ್ತನಿಗೆ ಗೊತ್ತು ನಮ್ಮ ಸಮಸ್ಯೆ ಏನು. ದೇವ್ರಿಗೆ ಗೊತ್ತಿಲ್ವಾ? ಈಗ ದಂಡು ಅನ್ನೋಂಥ ವ್ಯಕ್ತಿ ಹತ್ರ ಹೋಗಿ ಯೇಸು ಸ್ವಾಮಿ ಯಾಕೆ ಹೆಸರು ಕೇಳಬೇಕಾಗಿತ್ತು? ಹೆಸರು ಗೊತ್ತಿಲ್ವಾ? ನಕ್ಷತ್ರಗಳಿಗೆ ಹೆಸರಿಟ್ಟು ಅದನ್ನು ನಡೆಸುವ ದೇವರಿಗೆ ನಮ್ಮ ಹೆಸರುಗಳು ಗೊತ್ತಿರಲ್ವಾ? ನಮ್ಮೊಳಗಡೆ ಯಾವ ಆತ್ಮ ಇದೆ ಅದು ಗೊತ್ತಿರಲ್ವಾ? ನಮ್ಮೊಳಗಿರೋ ಆಸೆ ಆಕಾಂಕ್ಷೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಆದರೆ ದೇವರು ನಮ್ಮನ್ನು ರೋಬೋಟ್ಗಳ ಥರ ನಿರ್ಮಾಣ ಮಾಡಿಲ್ಲ. ರೋಬೋಟ್ ಆದ್ರೇನು, ನಾವೇನು ಪ್ರೋಗ್ರಾಮ್ ಫಿಕ್ಸ್ ಮಾಡಿರ್ತೀವಿ ಅದರಂಗೆ ನಡೆಯುತ್ತೆ. ದೇವರು ನಮ್ಮನ್ನು ಸ್ವತಂತ್ರವಾಗಿ ಕರೆದಿದ್ದಾರೆ. ನಾವು ಯಾವುದಕ್ಕೂ ದಾಸರಲ್ಲ, ನಾವು ಯಾವುದಕ್ಕೂ ಗುಲಾಮರಲ್ಲ. ಅದಕ್ಕಾಗಿ ದೇವರು, ನಾನು ನಿನ್ನನ್ನು ಸ್ವತಂತ್ರವಾಗಿ ಸೃಷ್ಟಿ ಮಾಡಿದ್ದೇನಪ್ಪ, ನಿನಗೆ ಸ್ವತಂತ್ರತೆ ಇದೆ ನಿಜ, ಆದರೆ ನಿನಗೇನು ಬೇಕು ಕೇಳು. ಇವರೆಲ್ಲರೂ ಕೇಳಿದ್ರು, ಹೊಂದಿಕೊಂಡ್ರು. ಎಲೀಷನ್ ಏನು ಮಾಡ್ದ, ಆತ್ಮಿಕ ಉಜ್ಜೀವನತೆಯ ವಿಷಯದಲ್ಲಿ ಕೇಳಿಕೊಂಡ. ಅಂಥದ್ದೇ ಮಹಾ ಪ್ರವಾದಿಯಾಗಿ ನಿಂತ. ಆತನು ಸತ್ತು ಹೋದ ಕೂಡಲೇ ಆತನ ಎಲುಬುಗಳಲ್ಲೂ ಸಹ ಅಭಿಷೇಕ ನಿರಂತರವಾಗಿತ್ತು. ಆ ಎಲುಬು ಗುಂಡಿಯಿಂದ ಮೇಲೆ ಬಂದಿರುತ್ತೆ. ಯಾವುದೋ ಒಂದು ಹೆಣ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಶತ್ರುಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಹೆಣನ ಕೆಳಗಡೆ ಬೀಳಿಸ್ತಾರೆ. ಆ ಹೆಣ ಎಲೀಷನ ಎಲುಬಿಗೆ ತಗುಲಿದ ಕೂಡಲೇ ಹೆಣ ಏನಾಯಿತು, ಉಜ್ಜೀವಿಸಿ ಎದ್ದು ನಿಂತು. ಅಂದರೆ ಆತನ ಮೂಳೆಯಲ್ಲೂ ಸಹ ಆತನು ಸತ್ತು ಎಷ್ಟೋ ವರ್ಷಗಳು ತಿಂಗಳುಗಳು ಕಳೆದಾಗಿಯೂ ಕೂಡ ಅಭಿಷೇಕ ಆತನ ಮೂಳೆಯಲ್ಲಿದೆ. ಯಾಕೆ? 2 ಪಾಲು ಅಭಿಷೇಕ. ಈಗ ಈ ವಿಧವೆ ಸ್ತ್ರೀಗೆ ಏನಾಗಿದೆ, ಜೀವಿತ ನಡೆಸೋಕ್ಕೆ ದಾರಿನೇ ಗೊತ್ತಿಲ್ಲ, ಆಕೆಗೆ ಇನ್ಯಾರು ಸಹಾಯ ಇಲ್ಲ. ಆದರೆ ದೇವರೇನು ಮಾಡ್ತಾ ಇದ್ದಾರೆ, ಆಕೆಯಲ್ಲಿರುವಂಥ ಒಂದು ವಸ್ತುವಿಂದಲೇ ಆಕೆಯ ಪರಿಪೂರ್ಣ ಭವಿಷ್ಯವನ್ನು ದೇವರು ಎಲೀಷನ ಮುಖಾಂತರವಾಗಿ ಬದಲಾಯಿಸ್ತಿದ್ದಾರೆ. ಹಲ್ಲೆಲೂಯ. ಹಾಗಾದರೆ ನಾವು ಅನ್ಕೊಳ್ತೇವೆ, ಓ ನನಗೇನೇನೋ ಬೇಕು, ಏನೋ ನನಗೇನೇನೋ ಬೇಕು,
ನಾನು ಪ್ರಾರ್ಥನೆ ಮಾಡಿದರೆ ದೇವರೇನು ಮಾಡ್ತಾರೆ, ಏನು ಕೇಳಿದ್ದಾರೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ. ಈಗ ಬಾರ್ತಿಮಾಯ ಕುರುಡ, ಆತನು ದಾರಿ ಮಗ್ಗುಲಲ್ಲಿ ಕುಳಿತು ಭಿಕ್ಷೆ ಬಿಡ್ತಾ ಇರ್ತಾನೆ. ಯೆರಿಕೋ ಕೋಟೆ ದಾಟಿ ಯೇಸು ಸ್ವಾಮಿ ಹೋಗ್ತಾ ಇರ್ತಾರೆ. ಹೋಗಂಥ ಸಮಯದಲ್ಲಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಬಾರ್ತಿಮಾಯ ಕೂಕೊಳ್ತಾನೆ. ಕೂಗಿಕೊಂಡಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ, ಅಲ್ಲಿ ನಿಂತು ಆತನನ್ನು ಕರೆಸ್ತಾರೆ. ಕರೆಸಿ ಕೇಳುವಂಥ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ. ಹಲ್ಲೆಲೂಯಾ. ರೆಫರೆನ್ಸ್ ಬೇಕಾದರೆ ಬರ್ಕೊಳ್ರಿ. ಮಾರ್ಕ 11ನೇ ಅಧ್ಯಾಯ 51ನೇ ವಚನ. ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ. ಯೇಸು ಸ್ವಾಮಿ ಗೊತ್ತಿಲ್ವಾ, ಆತನು ಕುರುಡ, 2 ಕಣ್ಣುಗಳು ಸಹ ಕುರುಡಾಗಿದೆ. ಕುರುಡನ ನಿಮಿತ್ತವಾಗಿ ಆತನು ದುಡಿಯಲಾರದವನಾಗಿದ್ದಾನೆ. ಅದರ ನಿಮಿತ್ತನೇ ಭಿಕ್ಷೆ ಬಿಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ನಮ್ಗೇನು ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾವು ಏನು ಬಯಸ್ತೀವಿ ಅನ್ನೋದು ಯೇಸು ಸ್ವಾಮಿಗೆ ಬೇಕು. ಆಗ ಆತನು ಹೇಳ್ತಾನೆ, ಸ್ವಾಮಿ ನನಗೆ ಕಣ್ಣುಗಳು ಬೇಕು. ಯೇಸು ಸ್ವಾಮಿ ಏನು ಮಾಡ್ತಾರೆ, ಗುಣಪಡಿಸ್ತಾರೆ. ಆತನ ಕಣ್ಣುಗಳು ಕಾಣ್ತವೆ. ಭಿಕ್ಷೆಯ ಜೀವಿತದಿಂದ ನಿವೃತ್ತಿ ಹೊಂದಿಕೊಂಡು ಆತನ ದುಡಿದು ಜೀವನವನ್ನು ಮಾಡ್ತಾನೆ. ಯಾಕೆಂದರೆ ಕಣ್ಣು ಬಂದಮೇಲೆ ಮತ್ತೆ ಯಾರಾದರೂ ಭಿಕ್ಷೆ ಬಿಡ್ತಾರ? ಭಿಕ್ಷೆ ಕೇಳುವಂಥ ಸಮಯದಲ್ಲಿ ಆತನ ಪರಿಸ್ಥಿತಿ ಎಷ್ಟಾಗಿರುತ್ತೆ. ಭಿಕ್ಷೆ ಹಾಕುವವರು ಯಾವ ರೀತಿಯಾಗಿ ತುಚ್ಛೀಕರಿಸಿ ಆತನೆಲ್ಲ ನೋಡಿ ಹಂದು ಹೋಗಿರ್ಬೋದು. ಆದರೆ ಆತನ ಕಣ್ಣು ಕಾಣಿಸ್ತಾ ಇರೋ ನಿಮಿತ್ತ ಅವ್ರ ಮುಖಭಾವಗಳು ಆತನಿಗೆ ಗೊತ್ತಾಗಿರಲ್ಲ. ಆದರೆ ಇವಾಗ ಆತನೇನು ಮಾಡ್ತಾನೆ, ಸ್ವಾಭಿಮಾನಿಯಾಗಿ ಬದುಕುವುದಕ್ಕೆ ಆತನು ಮನಸ್ಸುಳ್ಳವನಾಗಿರ್ತಾನೆ. ಹಲ್ಲೆಲೂಯಾ. ಹಾಗಾದರೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಪ್ರತಿದಿನವೂ ನಮ್ಮ ಜೀವಿತದಲ್ಲಿ ಹಾದು ಹೋಗುವ ಕರ್ತನು. ಪ್ರತಿದಿನವೂ ಹಾದು ಹೋಗುವ ಕರ್ತನು. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಒಂದಿನ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಲ್ಲ, ಎಲ್ಲ ದಿವಸವೂ ನಾನು ನಿಮ್ಮ ಸಂಗಡ ಇರ್ತೇನೆ. ಆದರೆ ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ. ಹಲ್ಲೆಲೂಯಾ. ಹಾಗಾದರೆ ಏನು ಮಾಡಬೇಕೆಂದು ಕೋರುತ್ತಿ ಅಂತ ಕೇಳುವ ದೇವರ ಬಳಿ ನಮ್ಮ ಪ್ರಾರ್ಥನೆಗಳು ಹೇಗಿರಬೇಕು? ಹೇಗೇಗೋ ಇರಬೇಕಾ? ನಮ್ಗನ್ಸಿದ್ದೆಲ್ಲ ನಾವು ಕೇಳ್ಬೋದಾ? ನಾವು ಬಯಸಿದ್ದೆಲ್ಲ ಕೇಳ್ಬೋದಾ? ಹಲ್ಲೆಲೂಯಾ. ಕೇಳಲ್ಪಡದಂಥ ಪ್ರಾರ್ಥನೆ 1-2 ಪಾಯಿಂಟ್ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1-4. ಈಗ ಯೇಸು ಸ್ವಾಮಿ ಹತ್ರ ಫರಿಸಾಯರು ಮತ್ತು ಸದ್ದುಕಾಯರು ಬಂದಿದ್ದಾರೆ. ಅವರೆಲ್ಲ ದೇವರ ವಾಕ್ಯವನ್ನು ಹರಿತಂಥವರು, ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲಂಥವರು, ಇತರರಿಗೆ ಧರ್ಮಶಾಸ್ತ್ರವನ್ನು ಬೋಧಿಸಿ ಹೇಳತಕ್ಕವರು, ಹಗಲಿರುಳು ದೇವರ ಧ್ಯಾನ ಮಾಡುವಂಥವರು. ಅವರು ಬಂದು ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಹತ್ರ ನಮಗೆ ಆಕಾಶದಲ್ಲಿ ಏನು ಮಾಡೋ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡು ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೇನು ಬೇಕಾಗಿದೆ ಯೇಸು ಸ್ವಾಮಿ ಹತ್ರ? ಸೂಚಕ ಕಾರ್ಯ. ಯಾಕೆ ಬೇಕಾಗಿದೆ? ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬೇಕಾಗಿದೆ. ಯೇಸು ಸ್ವಾಮಿ ನಮಗೆ ಬೇಕಾಗಿರುವುದು ನಾವು ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡೋದಕ್ಕಲ್ಲ, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡೋದಕ್ಕಾಗಿ. ಆತನೊಬ್ಬನೇ ಸತ್ಯವಾದ ದೇವರು, ಆತನಿಂದಲೇ ನಮಗೆ ಬಿಡುಗಡೆ, ಆತನಿಂದಲೇ ನಮ್ಮ ಪಾಪ ಪರಿಹಾರ, ಆತನೊಬ್ಬನೇ ನಮ್ಮ ಆತ್ಮಗಳನ್ನು ಕಾದು ಕಾಪಾಡಿ ನಿತ್ಯ ಜೀವಕ್ಕೆ ಸೇರಿಸುವಂಥ ಬಾಧ್ಯಸ್ಥನು. ಹಲ್ಲೆಲೂಯಾ. ಆದರೆ ಫರಿಸಾಯರು ಸದ್ದುಕಾಯರು ಏನು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಯನ್ನು ಪರೀಕ್ಷಿಸ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥ ಮಾತೇನು? ವ್ಯಭಿಚಾರಣಿ ಸಂತತಿಯರಂತಿರುವ ಈ ಸಂತಾನಕ್ಕೆ. ಹಲ್ಲೆಲೂಯಾ. ಆದರೆ ವ್ಯಭಿಚಾರಣಿ ಸ್ತ್ರೀ ಬರ್ತಾಳೆ. ಆಕೆ ಯೇಸು ಸ್ವಾಮಿ ಪಾದಗಳ ಬಳಿಯಲ್ಲಿ ಕಣ್ಣೀರನ್ನು ಸುರಿಸಿ ತಲೆ ಕೂದಲಿನಿಂದ ಪಾದ ಎಲ್ಲ ಒರೆಸ್ತಾ ಇರ್ತಾಳೆ, ಎಣ್ಣೆನ ಹಚ್ತಾ ಇರ್ತಾಳೆ, ಪಾದಕ್ಕೆ ಮುದ್ದಿಡ್ತಾಳೆ. ಯೇಸು ಸ್ವಾಮಿ ಅವಳನ್ನ ವ್ಯಭಿಚಾರಣಿ ಅಂತ ಹೇಳ್ತಾರ? ಆಕೆಗೆ ಏನು ಹೇಳ್ತಾರೆ? ಅಮ್ಮ ನೀನು ತೋರಿಸಿದ ಪ್ರೀತಿ ಬಹಳ. ಹಲ್ಲೆಲೂಯಾ. ಅಂದರೆ ದೇವರಿಗೆ ಅಂತರಂಗವನ್ನು ನೋಡುವ ಮನಸ್ಸು ಯಾವಾಗಲೂ ಉಂಟು. ಇಲ್ಲಿ ಇವರೇನು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಹತ್ರ ಕೇಳ್ಕೊಳ್ತಾ ಇದ್ದಾರೆ, ಒಂದು ಸೂಚಕ ಕಾರ್ಯ ನಮಗೋಸ್ಕರ ಮಾಡು. ಅಲ್ಲೇನಾದರೂ ಆತ್ಮರಕ್ಷಣೆ ಇದೆಯಾ? ಇಲ್ಲ. ಅವ್ರು ಏನು ಮಾಡಬೇಕಾಗಿದೆ? ಯೇಸು ಸ್ವಾಮಿಯನ್ನು ಡಿಗ್ರೇಡ್ ಮಾಡಬೇಕಾಗಿದೆ. ಹಾಗಾದರೆ ನಾವು ಸಹ ನಮ್ಮ ನಡತೆಗಳಲ್ಲಿ ದೇವರನ್ನ ಡಿಗ್ರೇಡ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆಗ ದೇವರು ನಮ್ಮನ್ನು ನೋಡಿ ಸಹ ಹೇಳುವಂಥ ಮಾತೇನು? ವ್ಯಭಿಚಾರಣೆಯಂತಿರುವ ಕೆಟ್ಟ ಸಂತತಿ ಅಂತ ಹೇಳಿ ಆತನು ನಮ್ಮನ್ನು ಬಿಟ್ಟು ಹೋಗುವಂಥ ಸಂದರ್ಭಗಳು ಸಹ ಹೆಚ್ಚಾಗಿರ್ತವೆ. ಹಲ್ಲೆಲೂಯಾ. ಆತನಾಗಿದ್ದು ಆತನು ನಮ್ಮನ್ನು ಹುಡುಕಿ ಬರುವಂಥ ಕಾಲ ಸುಂದರವಾದದ್ದು. ಆದರೆ ಆತನು ನಮ್ಮನ್ನು ಬಿಟ್ಟು ಹೋಗುವಂಥ ಕಾಲ ಇದೆಯಲ್ಲ, ಅದು ನಿಜವಾಗಲೂ ಘೋರವಾದದ್ದು. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ನೋಡೋಣ. ಲೂಕ 12:13 ನೋಡ್ರಿ. ಅಂತಂದರೆ ಯೇಸು ಸ್ವಾಮಿ ಹತ್ರ ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ. ಒಬ್ಬ ಮನುಷ್ಯ ಬಂದು ಆತನು ಕೇಳ್ತಾ ಇರೋದೇನೆಂದರೆ, ಬೋಧಕನೇ, ನಮ್ಮ ತಂದೆ ಬಳಿ ಏನಿದೆ? ಆಸ್ತಿ ಇದೆ. ಆಸ್ತಿ ಏನು ಮಾಡ್ತಾ ಇಲ್ಲ, ಇವಾಗ ಏನು ಮಾಡ್ತಾ ಇಲ್ಲ? ಪಾಲನ್ನು ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಅಣ್ಣನಿಗೆ ಬಂದು ನೀನು ಹೇಳು. ಈಗ ತಂದೆ ಇದಾನೋ ಇಲ್ವೋ ಗೊತ್ತಿಲ್ಲ. ಈಗ ಅಲ್ಲೇನಾಗಿದೆ?
ನನ್ನ ಅಣ್ಣನಿಗೆ ಬಂದು 7 ಆಸ್ತಿಯನ್ನು ಪಾಲು ಮಾಡಿಕೊಡ್ಲಿ ಅಂತ. ಈಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲ ಮನುಷ್ಯ, ನನ್ನನ್ನು ನಿನಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವನಾಗಿ ನೇಮಿಸಿದವನು ಯಾರು? ಯಾಕೆಂದರೆ ಈ ಮನುಷ್ಯ ಬಂದಿರುವಂಥದ್ದು ಯೇಸುಸ್ವಾಮಿ ವಾಕ್ಯ ಕೇಳಿ ಮನಸ್ಸಾಂತರ ಒಂದಕ್ಕೋಸ್ಕರ ಬಂದಿಲ್ಲ. ಹೇಗೆ ಯಹೂದ್ಯರು ಹೇಗೆ ಯೇಸುಸ್ವಾಮಿಯನ್ನು ಪರೀಕ್ಷೆ ಮಾಡೋದಕ್ಕೆ ಬಂದರು, ಈತನ ಸಹಿತವಾಗಿ ಏನು ಮಾಡ್ತಾ ಇದ್ದಾನೆ, ಯೇಸುಸ್ವಾಮಿ ಹತ್ರ ಬರಬೇಕು, ಆತನ ಒಳ್ಳೆ ಮನುಷ್ಯ, ಆತನಿಗೇನಿದೆ, ಊರಲ್ಲೆಲ್ಲ ಬೆಲೆ ಇದೆ, ಅದರಿಂದ ಈಗ ನಾನು ಏನು ಮಾಡಬೇಕು, ಆತನ ಹತ್ರ ಈ ಒಂದು ರಿಕ್ವೆಸ್ಟ್ ತಗೊಂಡೋಗ್ಬಿಡೋಣ. ತಗೊಂಡೋಗ್ಬಿಟ್ಟು ನಮ್ಮ ಅಣ್ಣನ ಹತ್ರ ಯೇಸುಸ್ವಾಮಿನ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟಿರ್ತಾನೆ. ನೋಡಪ್ಪ, ನಿನ್ನ ತಮ್ಮನಿಗೆ ಏನೋ ಪಾಲು ಕೊಡ್ಬೇಕಂತಲ್ಲ, ಕೊಟ್ಕೊಡು ಅಂತ ಹೇಳ್ಬಿಟ್ರೆ ನಮ್ಮ ಅಣ್ಣ ಏನು ಮಾಡ್ತಾನೆ, ಪಾಲನ್ನು ಕೊಟ್ಬಿಡ್ತಾನೆ ಅಂತ ಈ ಒಂದು ಸ್ವಾರ್ಥ ಉದ್ದೇಶದಿಂದ ಆತನು ಯೇಸುಸ್ವಾಮಿ ಬಳಿ ಬಂದಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಯೇಸುಸ್ವಾಮಿ ಹೇಳುವಂಥ ಮಾತು ಏನೋ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಯಾಕೆಂದರೆ ಈ ಲೋಕದ ಎಷ್ಟೇ ಆಸ್ತಿ ಇದ್ರೂ ಅದೇನಾಗಲ್ಲ, ಜೀವಾಧಾರವಾಗುವುದಿಲ್ಲ. ಹಲ್ಲೆಲೂಯ. ಆತನೇ ನಮ್ಮ ಸರ್ವಸ್ವ, ಆತನೇ ನಮ್ಮ ಆಸ್ತಿ, ಆತನಿದ್ರೆ ಎಲ್ಲವೂ. ಆತನನ್ನು ಕಳೆದುಕೊಂಡು ಮಾಡುವಂಥ ಸಂಪಾದನೆ ಅದು ವ್ಯರ್ಥವಾದುದು. ಏಸು ಇಲ್ಲದ ಮನೆ, ಏಸು ಇಲ್ಲದಂಥ ಆಸ್ತಿ, ಏಸು ಇಲ್ಲದಂಥ ಕುಟುಂಬ ಎಲ್ಲವೂ ಏನೋ ವ್ಯರ್ಥವಾದದ್ದು. ಹಲ್ಲೆಲೂಯ. ಹಾಗಾದರೆ ಕೇಳಲ್ಪಡದ ಪ್ರಾರ್ಥನೆಗಳು ಯಾವ್ಯಾವು? ಯೇಸುಸ್ವಾಮಿಗೆ ಇಷ್ಟವಿಲ್ಲದಂಥ ಪ್ರಾರ್ಥನೆ ನಮ್ಮ ಹತ್ರ ಇದ್ದು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಅಂತ ಆತನು ಕೇಳದೇ ಇದ್ರೂ, ದೇವ್ರು ಇದನ್ನು ನೀನು ಮಾಡಬೇಕು ಅಂತ ನಾವು ಕೋರುವುದಾದರೂ ದೇವ್ರು ಏನು ಮಾಡ್ತಾರೆ, ಅದನ್ನು ನಿರಾಕರಿಸಿ ತಳ್ಳಿಬಿಟ್ಟು ನಮ್ಮನ್ನು ಬಿಟ್ಟು ಹೋಗುವ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ಕೊನೆಯದಾಗಿ ಒಂದು ವಚನ ನೋಡ್ರಿ, ಯಾಕೋಬ 4:2. ನೀವು ದೇವರನ್ನ ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಹಾಗಾದ್ರೆ ಪ್ರಾರ್ಥನೆ ಮಾಡ್ತಾ ಇಲ್ವಾ? ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ತಾನೆ? ಪ್ರತಿಯೊಬ್ಬ ಕ್ರೈಸ್ತನೂ ಸಹಿತವಾಗಿ, ಅದು ಪೆಂತಕೋಸ್ಟ, ರೋಮನ್ ಕ್ಯಾಥಲಿಕ್, ಆರ್ಥೋಡಾಕ್ಸ್, ಇನ್ನೊಂದು ಪ್ರತಿಯೊಬ್ಬರು ಸಹ ಪ್ರಾರ್ಥನೆ ಮಾಡ್ತಾರೆ ತಾನೆ? ಎಲ್ಲರ ಪ್ರಾರ್ಥನೆಗಳು ಏನಾಗಲ್ಲ, ಅಂಗೀಕಾರವಾಗಲ್ಲ. ಯಾಕೆಂದರೆ ಅಲ್ಲೇನಿರುತ್ತೆ, ಶರೀರದ ಇಚ್ಛೆಗಳು ಅಡಕವಾಗಿರ್ತವೆ, ಲೋಕದ ಮೇಲಿನ ಪ್ರೀತಿ ಅಡಕವಾಗಿರ್ತದೆ, ಬದುಕು ಬಾಳಿನ ಡಂಬ ಅಡಕವಾಗಿರ್ತದೆ. ಅಂಥ ಪ್ರಾರ್ಥನೆಗಳನ್ನು ದೇವರು ಕೇಳುವುದಿಲ್ಲ. ಆದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳ್ರಿ ಅನ್ನೋದಾದರೆ, ಈಗ ಎಲಿಷನ ಬಳಿ ವಿಧವೆ ಬಂದು, ಆಕೆ ಜೀವಿತ, ಅದು ಮಕ್ಕಳೇನಾಗಿದ್ದಾರೆ, ದಾಸತ್ವಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ, ಆಕೆ ಜೀವಿತ, ಆಕೆ ಆಕೆ ಸರ್ವಸ್ವ. ಆ ಮಕ್ಕಳು ಹಿಂತಿರುಗಿ ಬಂದು ಆಕೆಯ ಬಳಿ ನಿಲ್ಲಬೇಕು. ಮತ್ತು ಈಗ ಮಕ್ಕಳು ಚಿಕ್ಕವರಾಗಿದ್ದಾರೆ, ಅವರು ದುಡಿದು ತಂದು ಹಾಕುವ ಮಟ್ಟಿಗೂ ಆಕೆ ಏನು ಮಾಡಬೇಕಾಗಿದೆ, ಜೀವನವನ್ನು ನಡೆಸಬೇಕಾಗಿದೆ. ಅಗತ್ಯತೆ ಬೇರೆ, ದುರಾಸೆ ಬೇರೆ. ಹಲ್ಲೆಲೂಯ. ಯೇಸುಸ್ವಾಮಿ ನಿಮ್ಮೆಲ್ಲರ ಅಗತ್ಯತೆಯನ್ನು ಸ್ಪಂದಿಸಲು ನಿಮ್ಮ ಬಳಿ ಬಂದು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಅಂತ ಕೇಳ್ತಾರೆ. ಆದರೆ ದುರಾಸೆಯಿಂದ ಕೂಡಿದ ಪ್ರಾರ್ಥನೆ, ವಿಜ್ಞಾಪನೆ ಮನಸ್ಥಿತಿ ಇರುವುದಾದರೆ ಯೇಸು ಅವರನ್ನು ಬಿಟ್ಟು ಹೋದನು ಎಂದು ಹೇಳುವ ಹಾಗೆ ಬಿಟ್ಟು ಹೋಗ್ತಾರೆ. ಯಾಕೆಂತಂದರೆ ನಾವು ಮಾಡೋ ಪ್ರಾರ್ಥನೆ ದೇವರಿಗೆ ಕೇಳಿಸಿಕೊಳ್ಳಲು ಮನಸ್ಸು ಇಲ್ಲದವನಾಗಿದ್ದಾನೆ. ಹಲ್ಲೆಲೂಯ. ಯಾಕೆಂದರೆ ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಉತ್ತಮವಾದದ್ದನ್ನು ದೇವರು ಕೊಡುವ ಕರ್ತನು. ಯಾಕೆಂದರೆ ದೇವ್ರ ವಾಕ್ಯ ಹೇಳುತ್ತೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕು ಅಂತ ಬಯಸುವುದಾದರೆ ಪರಲೋಕದಲ್ಲಿರುವಂಥ ತಂದೆ ಇನ್ನೂ ಉತ್ತಮವಾದಂಥ ಪವಿತ್ರಾತ್ಮನ ವರಗಳನ್ನು ಅನುಗ್ರಹ ಮಾಡಲತ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಹಾಗಾದರೆ ನೀವು ಮಾಡುವ ಪ್ರಾರ್ಥನೆ ಎಂಥದ್ದಾಗಿದೆ? ನೀವು ಯಾರ ಕಡೆಗೆ ದೃಷ್ಟಿ ಇಟ್ಟಿದ್ದೀರಿ? ಆ ದೃಷ್ಟಿಯಲ್ಲಿ ಯಾವ ರೀತಿ ನಿಮ್ಮ ಭಾವನೆಗಳಿವೆ? ಹಲ್ಲೆಲೂಯ. ಅದೆಲ್ಲವನ್ನು ಆಲೋಚಿಸಿಕೊಳ್ಳ್ರಿ. ಕರ್ತನು ಕೇಳುವ ಪ್ರಾರ್ಥನೆ ಯಾವುದು, ಕರ್ತನು ನಿರಾಕರಿಸುವ ಪ್ರಾರ್ಥನೆ ಯಾವುದು, ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಕರ್ತನಿಗೆ ಮೆಚ್ಚುಗೆಯಾದ ಪ್ರಾರ್ಥನೆ ಜೀವಿತ ನಿಮ್ಮದಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಓಕೆ, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ಭಕ್ತನು ಹೇಳುತ್ತಾನೆ, ಪರಲೋಕದಲ್ಲಿ ಆಸೀನನಾಗಿರುವ ಆತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂದು ಸ್ವಾಮಿ. ಹೌದು ಸ್ವಾಮಿ, ಆತನು ಯಾರನ್ನೂ ಸಹ ಕಾದುಕೊಳ್ಳಲಿಲ್ಲ ರಾಜ, ನಿನ್ನನ್ನೇ ನಿರೀಕ್ಷಿಸಿದನು ಸ್ವಾಮಿ. ಆತನ ಪ್ರಾರ್ಥನೆಯಲ್ಲಿ ಕರ್ತನೆ ದೀನತೆ, ಭಯ, ಭಕ್ತಿ, ಗೌರವ ಎಲ್ಲ ಇತ್ತು ರಾಜ. ಆತನ ಪ್ರಾರ್ಥನೆಗಳನ್ನಪ್ಪ ನೀನು ಅಂಗೀಕಾರ ಮಾಡಿ ನಿನ್ನ ಕಟಾಕ್ಷವನ್ನು ದಯಪಾಲಿಸಿದೆ ರಾಜ. ಹಾಗೆ ಕರ್ತನೆ ಎಲಿಯನ ಬಳಿ ನಿಂತಂಥ ಎಲಿಷನ ವಿಜ್ಞಾಪನೆಯನ್ನು ಎಲಿಯನು ಅಂಗೀಕಾರ ಮಾಡಿದನು ಸ್ವಾಮಿ. ಎಲಿಷನ ಬಳಿ ನಿಂತಂಥ ಆ ವಿಧವೆಯ ಪ್ರಾರ್ಥನೆಯನ್ನು ಎಲಿಷನು ಅಂಗೀಕಾರ ಮಾಡಿದನು ರಾಜ.
ಆದರೆ ಕರ್ತನೆ, ನೀನು ನರಮನುಷ್ಯನಾಗಿ ಭೂಲೋಕದಲ್ಲಿರುವಾಗ ಸ್ವಾಮಿ, ನಿನ್ನ ಬಳಿ ಬಂದು ನಿಂತಹ ಸದ್ದುಕಾಯರ ಫರಿಸಾಯರ ಪ್ರಾರ್ಥನೆಯನ್ನು ನಿರಾಕರಿಸಿ ಬಿಟ್ಟೆ ರಾಜ. ಮತ್ತು ದೇವರ ಆಸ್ತಿಯಲ್ಲಿ ಪಾಲನ್ನು ಕೇಳುವಂಥ ದುರಾಸೆಯುಳ್ಳ ಮನುಷ್ಯನ ಜೀವಿತದ ಪ್ರಾರ್ಥನೆಯನ್ನು ನೀನು ನಿರಾಕರಿಸಿ ಬಿಟ್ಟೆ ರಾಜ. ಕರ್ತನೆ, ನೀನು ಶ್ರೇಷ್ಠನಾದಂಥ ದೇವರು ಸ್ವಾಮಿ. ನಮಗೆ ಏನು ಬೇಕಾಗಿದೆಯೋ ಅದನ್ನು ಹೊತ್ತೊತ್ತಿಗೆ ಅನುಗ್ರಹಿಸುವ ಕರ್ತನ ಸ್ವಾಮಿ. ಯಾಕೆಂದರೆ ನಮ್ಮನ್ನು ಚೆನ್ನಾಗಿ ಅರಿತಿರುವ ದೇವರು ನೀನೇ ಆಗಿದೆಯಲ್ಲಪ್ಪ. ನಮಗೆ ಯಾವುದು ಬೇಕು, ಏನನ್ನು ಕೊಡಬೇಕೆಂಬುದನ್ನಪ್ಪ ಬಲ್ಲಂಥ ಸರ್ವಶಕ್ತನಾದಂಥ ನನ್ನ ಕರ್ತನು ನೀನೇ ಆಗಿದೆಯಲ್ಲಪ್ಪ. ಯಾಕೆಂದ್ರಪ್ಪ, ನಾವು ಹುಟ್ಟುವ ಮೊದಲೇ ಕರ್ತನೆ ನಮ್ಮನ್ನು ಹರಿತವನು, ನಮ್ಮ ದಿನಗಳನ್ನು ಎಣಿಸಿದಾತನು. ಮತ್ತು ದೇವರಪ್ಪ, ನಾವು ಸಾಯುವವರೆಗೂ ಕರ್ತನೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಇರಬೇಕೆಂಬುದನ್ನು, ಯಾರೆಲ್ಲ ಇರಬೇಕೆಂಬುದನ್ನಪ್ಪ, ಈಗೋ ಕರ್ತನೆ ಎಂಥ ಆಶೀರ್ವಾದದಿಂದ ಕೂಡಿದವರಾಗಿರಬೇಕೆಂಬುದನ್ನಪ್ಪ ನೀನು ಮೊದಲೇ ನಿರ್ಧರಿಸಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂಥ ಶ್ರೇಷ್ಠನಾದಂಥ ತಂದೆಯಾದ ದೇವರೇ, ಆ ಪ್ರೀತಿಯ ಕರ್ತನಾದಂಥ ನಿನ್ನ ಬಳಿಯಲ್ಲಿಯಪ್ಪ ನಾವು ಬರುವಾಗ ಸ್ವಾಮಿ ದೇವರೇ, ನಾವು ಸಹ ಅಪ್ಪ ಆ ಎಲಿಷನ ಬಳಿ ಬಂದಂಥ ಅಪ್ಪ ಸೇವಕರ ಹೆಂಡತಿಯ ಮನಸ್ಥಿತಿ ಏನಾಗಿತ್ತು ರಾಜ, ಎಲಿಷನ ಮನಸ್ಥಿತಿ ಏನಾಗಿತ್ತು ಸ್ವಾಮಿ, ಹಾಗೇ ಕರ್ತನೆಪ್ಪ ಭಕ್ತನ ಮನಸ್ಥಿತಿ ಏನಾಗಿತ್ತು ರಾಜ. ಅಂಥದ್ದೇ ದೀನತೆಯ, ಭಯಭಕ್ತಿಯ ಮತ್ತು ನಮ್ಮ ಬದುಕಿಗೆ ಅವಶ್ಯಕವಾಗಿರುವಂಥದ್ದನ್ನು ಕೇಳುವಂಥ ಮನಸ್ಥಿತಿಯ, ಆತ್ಮಿಕವಾಗಿ ಬೆಳೆಯಲು ಬೇಕಾದಂಥ ಅಂಶಗಳನ್ನು ಕೇಳಿಕೊಳ್ಳುವಂಥ ಮನಸ್ಥಿತಿಯನ್ನಪ್ಪ ಈಗೋ ಇರಬೇಕೆಂದು ಈ ದಿನ ನೀನು ಅನುಗ್ರಹ ಮಾಡಿದೆಯಲ್ಲಪ್ಪ. ಈಗೋ ನಿನ್ನ ಬೋಧನೆಗಳನ್ನು ನಾವು ಅಂಗೀಕಾರ ಮಾಡಿ ಕರ್ತನೆ, ಅದರಲ್ಲಿ ನಾವು ನಿಲ್ಲುವುದಾದ್ರಪ್ಪ ನಮ್ಮ ಜೀವಿತಗಳನ್ನಪ್ಪ ನೀನು ಸುಂದರವಾಗಿ ಬದಲಾಯಿಸುತ್ತೀಯಲ್ಲ. ಅದಕ್ಕಾಗಿ ನನಗೆ ಸ್ತೋತ್ರ. ಸೈತಾನನ ಉಪದೇಶಗಳು ಮುರಿಯಲ್ಪಡಲಿ ಕರ್ತನೆ, ಆತನ ತಂದು ಹಾಕುವಂಥ ದುರಾಲೋಚನೆಗಳು ಮುರಿಯಲ್ಪಡಲಿ, ಆತನು ಕೊಡುವಂಥ ಪ್ರೇರೇಪಣೆಗಳು ಲಯವಾಗಲಿ ಕರ್ತನೆ. ಪವಿತ್ರಾತ್ಮನೇ, ನೀನು ತಾನೇ ಆಳ್ವಿಕೆ ಮಾಡು ಮಹಿಮೆಯನ್ನೊಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇಲೆ.